ನನಗೆ ಬೇಕು ಈ ಲೋಕ, ಇವತ್ತಿಂದ ಹೋಮ್ವರ್ಕ್ ಬರಿಬೇಕಾ, ಬರೀಲಿಲ್ಲ ಅಂದ್ರೆ ಮೇಷ್ಟ್ರು ಕೈಲಿ ಒದೆ ತಿನ್ಬೇಕಾ. ಯಪ್ಪ ಯಾವ ಪಾಟಿ ಹೋಮ್ವರ್ಕ್ ಕೊಟ್ಟವ್ರೆ? ನಮ್ಮ ರಾಜಿದ್ದಕ್ಕೆ ಒಂದಿನೂ ತೆಗೆದು ನೋಡ್ಲಿಲ್ಲ ಬುಕ್ಕ. ಈಗ ನೋಡ್ರೆ ಇದೇನಪ್ಪ 50 ಪೇಜ್ ಐತೆ. ನಮ್ಮ ರಾತ್ರೆಲ್ಲ ಬರೋದ್ರು ಆಗಲ್ವಲ್ಲ, ಏನ್ ಮಾಡೋದು? ನಾಳೆಗೆ ಹೋಗ್ಲಿಲ್ಲ ಅಂದ್ರೆ ಮೇಷ್ಟ್ರು ಏರಿಕ್ ಬಿಡ್ತಾರೆ, ಯಾಕಲ್ಲ ಬಂದಿಲ್ಲ ಮುಂಜಾ ಅಂತಾನೆ. ಏನಪ್ಪ ಮಾಡೋದು? ಯಾರ ಕೈಲಿ ಬರಸ್ಲಿ ಈಗ? ನಮ್ಮ ಮೋಟ್ಸಮಿಗೆ ಒಂದು ಫೋನ್ ಮಾಡಿ ಕೇಳೋಣ. ಆ ಅಮ್ಮನಿ ಬರ್ಕೊಡ್ತೈತೆ. ಓದ್ಸತಿ ಒಂದ್ಸತಿ ಬರ್ಸಿದ್ದೆ. ತಡಿ ಫೋನ್ ಮಾಡಿ ಕೇಳ್ತೀನಿ. ಹಲೋ ಹಲೋ ಅಮ್ಮನಿ ಸ್ವಾಮಿ, ನಾನ್ ಮುಂಜಾ ಹೆಸರೇನ್ ಬೇಕಾಗಿಲ್ಲ, ಫೋನಾಗೆ ಹೆಸರು ಸೇವ್ ಮಾಡ್ಕೊಂಡಿದೀನಿ. ಯಾರು ಅನ್ನೋದು ನನಗೂ ಗೊತ್ತಾಕೈತಿ, ಮುಂದ್ ಕೇಳು. ಅಮ್ಮನಿ ಸ್ವಾಮಿ, ಊಟ ಮಾಡಿದೇನು ಮಣಿ? ಇಲ್ಲ ಕಣಪ್ಪಿ ಮಂಜ, ನೀನು ಯಾತದನ್ನ ಕೊಡಿಸ್ತೀಯ ಅಂತಾನೆ ಕಾಯ್ಕೊಂಡ್ ಕುಕೊಂಡಿದೀನಿ. ಯಾತದ್ ಕೊಡಿಸ್ತೀಯ? ಯಾಕೋ ಮೋಟ್ಸ್ವಾಮಿ ರಾಂಗ್ ಆಗೋಳಲ್ಲ. ಇಷ್ಟ ದಿನ ಬ್ಯಾಸ್ಗೆ ರಾಜ್ಯದಾಗೆಲ್ಲ ಮಾತಾಡಿಸ್ಲಿಲ್ಲ, ಈಗ ಫೋನ್ ಮಾಡಿದೀನಿ ಅಂತ ಏನ ಸಿಟ್ಟು ಹತ್ತಿಸ್ಕೊಂಡವಳು. ಅಯ್ಯೋ ಏನಪ್ಪ ಮಾಡೋದೀಗ? ಹಲೋ ಏ ಮಂಜ, ಇದೆಯಾ? ಓದು. ಇದೀನಿ ಕಣಮಣಿ. ಇದು ಯಾಕಮ್ಮಣಿ ಹಿಂಗೆ ಫುಲ್ BP ರೈಸ್ ಮಾಡ್ಕೊಂಡ್ ಮಾತಾಡ್ತಿದ್ದ? ನಾನು ಏನು ಫೋನ್ ಮಾಡಿದೆ ಅಂದ್ರೆ, ಹೋಮ್ವರ್ಕ್ ಕೊಟ್ಟಿದ್ರಲ್ಲ ಮೇಷ್ಟ್ರು, ಎಲ್ಲವನ್ನೂ ಬರ್ತೆ ನೀನು? ನಾನು ರಾಜ ಕೊಟ್ಟು ಒಂದು 6 ಒಳಗಡೆಗೆ ಇರೋ ಬರೋದ್ನೆಲ್ಲ ನಾ ಬರ್ದು ಮುಗಿಸ್ದೆ. ಒಂದು ವಾರದಾಗೆಲ್ಲ ಮುಗಿಸ್ದೆ. ಆಗಲ್ಲ ಮಣಿ, ನಂಗೆ ಹೇಳಲೇ ಇಲ್ವಲ್ಲ ಮಣಿ, ಹಿಂಗೆ ಬರ್ತಿದ್ದೀನಿ ಅಂತಾನೆ ಒಂದು ಮಾತನ್ನ ಹೇಳಿಲ್ಲಲ್ಲ ಮಣಿ ಸ್ವಾಮಿ. ಇಷ್ಟೇನಾ? ಏನು ಇಷ್ಟೇನಾ? ಮುಂದ್ಗಡೆ ಬಂದು ನಿಂತ್ಕೊಂಡಂಗ ಪರ್ಕಿರ್ಕೆ ತಗೊಂಡು ಮಕ ಪಕ್ಕ ಎಲ್ಲ ಕೆರೆದು ಬಿಡ್ತೀನಿ. ಮೋಟ್ ಮಂಜ, ಒಂದು ಮಾತಾಡಿಸ್ಲಿಲ್ಲ ಬ್ಯಾಸ್ಗೆ ರಜದಾಗ, ಮಂಟಪ್ ಬರ್ಲಿಲ್ಲ, ಆಟ ಆಡಕ್ ಕರ್ಕೊಂಡ್ ಹೋಗ್ಲಿಲ್ಲ, ಏನೂ ಇಲ್ಲ. ಈಗ ಫೋನ್ ಮಾಡ್ಬಿಟ್ಟು ಹೋಮ್ವರ್ಕ್ ಬಂದಿದ್ಯೇನ ಮಣಿ ಅಂತ ಕೇಳಕ್ ಮಾಡಿದ್ದೆ. ಏನ ಮೋಟ್ ಮಂಜ, ನಾನು ಮಾತಾಡಿಸ್ಬಿಡ್ಕಣಲ್ಲಿ, ಹೋಗ ಇಕ್ಕ ಫೋನ್. ತಡಿಯಮಣಿ ಸ್ವಾಮಿ, ನಂಗೆ ಹುಷಾರಿರ್ಲಿಲ್ಲ, ಅದು ಗೊತ್ತಿಲ್ಲ ನಿಂಗೇನು, ಅದಕ್ಕೆ ಕಣಮಣಿ ಬರೆಯಕ್ ಆಗಿರ್ಲಿಲ್ಲ. ನೀನು ಒಂದೇ ಒಂದು ಬುಕ್ ಬರ್ಕೊಡ್ಸ ಪ್ಲೀಸ್. ನಾಳೆಗೆ ಬೇಕಾರೆ ಒಂದು ಬಿಚ್ಚಕಾಯಿ ತಂದು ಕೊಡ್ತೀನಿ, ಆಮೇಕಿಂದನ ಒಂದು ಮಾವಿನ ತಕೊಂಬತ್ತೀನಿ. ನಮ್ಮ ಗಿಡದಾಗ ಮಸ್ತಾಗ್ಬಿಟ್ಟವಿ, ತಂದು ಕೊಡ್ತೀನಿ, ಬರ್ಕೊಡಮಣಿ. ಓಹೋ ಪಾಪ, ನಾವು ಬಿಚ್ಚಕಾಯಿ ಮಾವಿನ ನೋಡಿದ್ವಿ ಎಲ್ಲ. ನಮ್ಮದ್ರಾಗ ಮಸ್ತಾಗವೆ, ಏನು ಇವ್ರೊಬ್ಬರೇ ಮಾವಿನ ಗಿಡಗಳು ಇರೋದು, ನಮ್ಮದ್ರಾಗ ಮಸ್ತಾಗವೆ. ನಾನು ಸಾಕಾಗುವಷ್ಟು ತಿಂದಿದ್ದೀನಿ ಕಣಪ್ಪ. ಅಣ್ಣಯ್ಯ ಮುಂಜಾನೆಯ ನಾನು ತಿಂದಿದ್ದೀನಿ. ನೀನು ಏನು ನನಗೆ ಮಾವಿನಕಾಯಿ ತಂದು ಆಸೆ ಏನು ತೋರಿಸ್ಬೇಡ. ಚಿಕ್ಕ ಮುಚ್ಕೊಂಡು ಫೋನ್ ಇಕ್ಕಿ ಬರೆಯೋದು ನೋಡ್ಕ. ನಾನು ಬರ್ಕೊಡ್ತೀನಿ ಅಮ್ಮ, ಆಸೆಯನ್ನು ಇಕ್ಕೇನಿದೆ ಮರ್ತ್ಕೊಂಬಿಡು. ಇವತ್ತೊಂದಿನ ನಿದ್ಗೆಟ್ಟ ಗೆಡು, ಇವಾಗ 2 ತಿಂಗಳಿಂದ ಮುದ್ರಿಲ್ವೇ? ಇವತ್ತೊಂದಿನ ನಿದ್ಗೆಟ್ ಬಾರದು, ನಾಳೆ ತಕೊಂಬ. ನಾನೇನ ಮೇಷ್ಟ್ರು ಜ್ಞಾಪನಿಸ್ತೀನಿ. ಇವತ್ತು ಹೋಮ್ವರ್ಕ್ ನೋಡಿ ಎಲ್ಲಾರ್ದು ಅಂತಾನೆ. ಅಜ್ಜಿ ಮೋಟ್ ಸ್ವಾಮಿ, ಯಾರು ಹೇಳಿ? ನಮ್ಮ ಲೋಕಿಗೆ ಹೇಳನೆ. ಅಯ್ಯೋ ನಾನೇ ಬರ್ದಿಲ್ಲ, ನಾನು ಈಗನೇ ಜ್ಞಾಪನಿಸ್ಕೊಂಡಿದ್ದೀನಿ ಹೋಮ್ವರ್ಕ್ ಬರಿಬೇಕು ಅನ್ನೋದನ್ನ. ನನ್ನ ಮಗಂದು ಆ ಬುಕ್ ತಗೊಂಬಂದು ಯಾವ ಮೂಟೆ ಚಿಂದಿ ಕೆಸ್ತವನೋ ಏನೋ. ತಾಡಿಗೆ ಅವನಿಗೊಂದ್ಸತಿ ಫೋನ್ ಮಾಡಿ ಕೇಳ್ತೀನಿ. ಹಲೋ ಮಂಜ, ಹೇಳ, ಏನೋ ಸಮಾಚಾರ? ಹೇಳ್ತೀನಪ್ಪ. ಏನ್ ಮಾಡ್ತಿದೀಯಪ್ಪ ಲೋಕಪ್ಪ? ನಮ್ಮ ಅಮ್ಮ ಹಪ್ಳ ಕರೆದಿತ್ಕಣು, ಹಪ್ಳ ತಿನ್ಕೊಂಡು TV ನೋಡ್ಕೊಂಡು ಕೂಕೊಂಡಿದ್ದೀನಿ ಕಣ. ನೀನೇ ಮಾಡ್ತಿದ್ದ? ನಾನು ಕೂಕೊಂಡಿದ್ದೀನಿ. ಆಮೇಕಿಂದನ ಲೋಕಿ ಮೇಷ್ಟ್ರು ಬ್ಯಾಸ್ಗೆ ರಜದಾಗೆಲ್ಲ ಬರ್ಕೊಂಬರ್ರಿ ಅಂತ ಹೋಮ್ವರ್ಕ್ ಕೊಟ್ಟಿದ್ರಲ್ಲೋ, ಅದನ್ನ ಬರ್ತೇನಲ್ಲ ಹೋಮ್ವರ್ಕೆ. ಹೊಸ ಬುಕ್ ತಂದಿದ್ವಲ್ಲ, ಹೊಸ ಬುಕ್ಕು, ಅದಕ್ಕೆ ಅಲ್ಲೇ ಹೋಮ್ವರ್ಕ್ ಬರೆಯೋಕೆ ಅಂತಾನ. ಲೋ ಮುಂಜ,
ಆ ಬುಕ್ಕಿಗೆ ಇನ್ನ ನಾನು ಹೆಸರೇ ಬರ್ದಿಲ್ಲ ಕಣಲ್ಲ. ಬುಕ್ಕಿ ಹಂಗ್ ತಕೊಂಬಂದಿಕ್ಕಿದ್ನ ಹಂಗೆ ಕಣು, ನೀನ್ ಬರ್ತೇನಲ್ಲ. ಹಾ 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 ನೀನ್ ಕಣಲ್ಲ ಆಕಿ ದೊಡ್ಡ ಮನೆ ಹುಡುಗ ಅಂದ್ರೆ. ಬುಕ್ಕಿಗೆ ಹೆಸರು ಬರ್ತಿಲ್ಲ ಅಂತ ಹೇಳ್ದಲ್ಲ, ನೀನು ದೊಡ್ಡ ಮನೆ ಹುಡುಗ. ನೀನ್ ಧೈರ್ಯ ಮೆಚ್ಬೇಕು ಕಣಲ್ಲ ಆಕಿ. ನಾನು ಆಲೆ ಬಾರ್ದು ಇಕ್ಕಿ ಎಲ್ಲ ಅಲೆನ ಬುಕ್ ಜೋಡಿಸ್ಕೊಂತ ಇದೀನಿ. ನಾಳೆ ಯಾವ್ಯಾವ ಹೋಮ್ವರ್ಕ್ ತೋರಿಸ್ಬೇಕು ಅಂತಾನೆ. ಹಾ ಏನು ಹೋಮ್ವರ್ಕ್ ಎಲ್ಲ ಬರ್ದಾಕಿದೀಯ? ಅಲ್ಲೋ ಮುಂಜ ಇಂಥ ಬುದ್ಧಿ ಇರಬಾರ್ದು ಕಣಲು. ತಯಪ್ಪ ನಾನು ಬಂದೆ ನಿಮ್ಮ ಮನೆ ತಕೆನ. ಅಲ್ಲೋ ಮುಂಜ ನೀನ್ ಹೋಮ್ವರ್ಕ್ ಎಲ್ಲ ಬರ್ದಿದ್ದಲ್ಲ, ನಿಂಗೆ ಏನ್ ಹೇಳ್ಬೇಕಲ್ಲ. ಒಂದಿನ ನಾನು ಹಿಂಗ್ ಹೋಮ್ವರ್ಕ್ ಬರೀತಿದ್ದೀನಿ ಅಂತ ಹೇಳ್ದೇನಲ್ಲ. ಅಲ್ಲೋ ಹಿಂಗೆ ಇಂಥ ಮಾಡಿದ್ರೆ ಇಂಥ ಬುದ್ಧಿ ಇರ್ಬಾರ್ದು ಕಣಲ್ಲ ಮುಂಜ. ಒಂದೇ ಕಣ್ಣ ಹೊಳ್ತಾನಪ್ಪ. ನಾನು ಇನ್ನ ಈಗ ಫಸ್ಟ್ನೇ ಪೇಜ್ ಬರಿತಾ ಇದ್ದೀನಿ. ಕುಕ್ಕರ್ಸ್ಕೊಂಡ್ ಬರಿ ಬಾ ನನ್ನ ಮಗನೇ. ನಾನು ಒಬ್ನೇ ಒದ್ಕಿದೆ ತಿಂದೇನು ಅನ್ಕೊಂಡೆ, ನೀನು ಇದೆಯಾ ಕಣಲ್ಲ ಆಕಿ ನನ್ನ ಜೇತಿ ಅದೇ ತಿನ್ನಕ್ಕೆ. ಸುಮ್ಕಿರಲ್ಲ ಮಂಜ, ಒಡೆ ಯಾಕೆ ತಿಮ್ಮನೆ. ಬಾರ್ದ್ ಬಿಸಾಕಲ್ವ ಈಗ ಒಂದು ಅರ್ಧ ಗಂಟೆಗೆಲ್ಲನ ಕೊಡಲಿ. ಎಷ್ಟು ಪೇಜ್ ಆಯ್ತಾ? ಜಾಸ್ತಿ ಏನಿಲ್ಲ ಕಣಲ್ಲ ಆಕಿ, ಒಂದು 50-55 ಪೇಜ್ ಆಯ್ತು ಅಷ್ಟೇನ. ಏನು 50-55 ಪೇಜ? ಇವನೇ ಅವನಲ್ಲ 5 ಲೈನ್ ಐತೇನೋ ಅಮ್ಮಂಗೆ ಹೇಳ್ತಾನೆ. ಅಲ್ಲೋ ಮುಂದ 55 ಪೇಜ್ ಬರೆಯೋದು ಅಂದ್ರೆ ಇಲ್ಲೇ ಐತೇನಲ್ಲ. ಏನಲ್ಲ ಮಾಡೋದ್ ಮತ್ತೆ ಈಗ ನಾಳಿಕೆ ತೋರಿಸ್ಬೇಕು. ಅದಕ್ಕೆಲ್ಲ ನನ್ ತಗೊಂಡ ಐಡಿಯಾ ಐತೆ ಕಣಲ್ಲ ಆಕಿ. ಹೌದಾ? ನನಗೆ ಗೊತ್ತು ಕಣ ಮಂಜ, ನನಗೆ ಗೊತ್ತು. ಎಂತ ಕಷ್ಟದ ಪರಿಸ್ಥಿತಿ ಬಂದ್ರು ನೀನೇನೋ ಒಂದು ಐಡಿಯಾ ಮಾಡಿಗಿರ್ತಿ ಅನ್ನೋದು ನನಗೆ ಗೊತ್ತು. ಅದೇನು ಐಡಿಯಾ ಹೇಳ. ನಾಳಿಕೆ ಹೋಮ್ವರ್ಕ್ ಬರ್ದಿಲ್ಲ ಅಂತ ಮೇಷ್ಟ್ರತ ವಹಿಸ್ಕೊಂಬಾರ್ದು ಅಂದ್ರೆ ಒಂದ್ ಐಡಿಯಾ ಏನ್ ಮಾಡ್ಬೇಕು ಗೊತ್ತೇ? ಹೇಳು ಏನ್ ಮಾಡ್ಬೇಕ ಮಂಜ? ಇನ್ನೇನ್ ಮಾಡ್ತ ಟಿಕ ಬಗ್ಸಿ 55 ಪೇಜನ್ನು 50 ಬ್ಯಾಕರಿ ಅದ್ರೊಳಗೆ ಬರಿಬೇಕು. ಬಾ ಮುಚ್ಕೊಂಡ್ ಬರಿ, ಏನ್ ಲಾವಣಿ ಹೊಡಿತ. ಬೇಡ ನನ್ನ ಮಗನೇ, ನಾನೇನೋ ಐಡಿಯಾ ಹೇಳ್ತಾನೇನೋ ಅದೇ ತಿಮ್ದಂಗೆ ಹೋಮ್ವರ್ಕ್ ಬರೆಯೋದು ತಪ್ಪು ಅನ್ಕೊಂಡ್ರೆ ಬಾರಿ ಅಂತ ತಿರ್ಗಾನ. ಇಲ್ಲ, ಏನ್ ನಿಮ್ಮ ಮನೆ ಮೇಷ್ಟ್ರು ಏನ ಬರ್ತಿಲ್ವೇನಪ್ಪ, ಹೋಗ್ಲಿ ಬಿಡಪ್ಪ ಅಂತ ಬಿಡಾಕೆ. ಗೊತ್ತಲ್ಲ ನಮ್ಮ ಮೇಷ್ಟ್ರು 2 ತಿಂಗಳಿಂದನೂ ಅವ್ರ ಹೆಂಡತಿ ಮೇಲೆ ಸಿಟ್ಟೆಲ್ಲ ಹಂಗೆ ಕೂಡಿಕೊಂಡಿರ್ತಾರೆ. ನಾಳಿಕ್ ನೋಡಪ್ಪ ರೋಲ್ ದಣ್ಣೆ ತಗೊಂಡು ಚಟಪಟ ಅಮ್ಮ ಹೊಡಿತಾರೆ. ಎಲ್ಲ ಬಿದ್ದೇಟಿಗೆ ಕೈಯೆಲ್ಲ ಬೆಳ್ಳುಳ್ಳಿ ಕಬಾಬ್ ಆಗೋಗಿರ್ತವೆ. ಲೋ ಮುಂಜ ಬುಕ್ ನೋಡ್ತಿದ್ರೆ ನಿದ್ದೆ ಅಳಿತೈತೆ ಕಣಲ್ಲ. ಲೋ ಲೋಕಿ, ನಿದ್ದೆ ಆದ್ರೆ ಮನಿಕೆಂಬೇಕು. ಹೋಗು ಆ ಮನ್ಸ್ತಡಕ್ಕೆ ಹೋಗಿ ಮನಿಕೆ. ನಾನ್ ಮನಿಕೆನಲ್ಲಪ್ಪ, ನನಗೆ ಮೇಷ್ಟ್ರು ಒಯ್ಯದ್ ಜಾತ್ನಿಸ್ಕೊಂಡ್ರೆ ನಿದ್ದೆ ಬಂದಿರೋ ನಿದ್ದೆನೂ ಹೋಗ್ತೈತಿ. ನೀನು ಅಷ್ಟೊಂದು ನಿದ್ದೆ ಆಯ್ತಿದ್ರೆ ಹೋಗಿ ಮನಿಕೆ. ಬೆಳಗ್ಗೆಗೆ 1 ವಾರ ನಿದ್ದೆ ಬರ್ದಂಗೆ ಕಜಾಯ ಕೊಡ್ತಾರೆ, ತಿನ್ಕೊಂಡ್ ಬರೀವಂತಿ.